ಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ವಿವಿಧ ಅಪರಾಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡ 4 ಕೋಟಿ ವಸ್ತುಗಳು ಮಾಲೀಕರಿಗೆ ಹಸ್ತಾಂತರ, ಜನರ ಪ್ರಶಂಸೆ. ಎಸ್ಐಆರ್ ಶೇಕಡ 70ಕ್ಕಿಂತ ಕಡಿಮೆ ಸಾಧನೆ ಮಾಡಿದ ನೋಡೆಲ್ ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರ ಸೂಚನೆ. ಕಳ್ಳತನ ಪ್ರಕರಣಗಳ ಪತ್ತೆಗೆ ಹೊಸ ತಂತ್ರಜ್ಞಾನ ಬಳಕೆ, ನಿಯಂತ್ರಿಸಲು ಎಚ್ಚರಿಕೆ, ಐಜಿ ಹರ್ಷ. ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಗುರು ಪೂರ್ಣಿಮೆ ಮಹೋತ್ಸವ. ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಬಾಲಕಿಗೆ ಲ್ಯಾಪ್ಟಾಪ್ ವಿತರಣೆ. ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಭೆ. ಕರಡು ಮತದಾರರ ಪಟ್ಟಿಯ ಸ್ಥಳಾಂತರ, ಮೃತರ ಕುರಿತು ಲಿಖಿತ ಮಾಹಿತಿ ನೀಡಲು ಸೂಚನೆ. ಮತ್ತು ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪೂರ್ಣಗೊಳಿಸಿದ ಮಂಗಳವಾರ ಪೇಟೆ ಬಿಎಲ್ಒ ಬಸವರಾಜರಿಗೆ ಸನ್ಮಾನ. ಜಿಲ್ಲೆಯಲ್ಲಿ ಜನವರಿ 1ರಿಂದ 2026 ಜೂನ್ 30ರವರೆಗೆ ದಾಖಲಾದ ವಿವಿಧ ಸ್ವತ್ತು ಕಳವು ಪ್ರಕರಣಗಳನ್ನು ಪತ್ತೆ ಹಚ್ಚಿ ಒಟ್ಟು 208 ಪ್ರಕರಣಗಳಲ್ಲಿ 4,02,61,421 ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಂಡು ಕಳೆದುಕೊಂಡ ಮಾಲೀಕರಿಗೆ ಬಳ್ಳಾರಿ ವಲಯದ ಪೊಲೀಸ್ ಮಹಾನಿರೀಕ್ಷಕ ಡಾಕ್ಟರ್ ಪಿಎಸ್ ಹರ್ಷ ಹಸ್ತಾಂತರ ಮಾಡಿದರು. ಅವರಿಂದು ನಗರದ ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ಕಳುವಾದ ವಸ್ತುಗಳನ್ನು ಮಾಲೀಕರಿಗೆ ಹಸ್ತಾಂತರಿಸಲಾಯಿತು. ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ವಿವಿಧ ಸ್ವತ್ತು ಸಂಬಂಧಿತ ಅಪರಾಧ ಪ್ರಕರಣಗಳನ್ನು ಪರಿಣಾಮಕಾರಿಯಾಗಿ ಪತ್ತೆ ಹಚ್ಚಿ ಹೆಚ್ಚಿನ ಪ್ರಮಾಣದ ಕಳುವಾದ ಆಸ್ತಿಯನ್ನು ಮರು ಹಿಂಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದರು. ಚಿನ್ನಾಭರಣಕ್ಕಾಗಿ ಕೊಲೆ ಪ್ರಕರಣ, ಮನೆ ಕಳ್ಳತನ, ವಾಹನಗಳ ಕಳ್ಳತನ, ಮಹಿಳೆಯ ಕತ್ತುನಿಂದ ಚಿನ್ನಾಭರಣ ದರೋಡೆ, ವಾಹನ ಕಳ್ಳತನ, ದನ ಕಳ್ಳತನ ಸೇರಿದಂತೆ ಒಟ್ಟು 208 ಪ್ರಕರಣಗಳು ದಾಖಲಾಗಿವೆ. 4,62,61,421 ರೂಪಾಯಿ ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಂಡಿದೆ ಎಂದು ತಿಳಿಸಿದರು. ಸೈಬರ್ ಅಪರಾಧ ಪ್ರಕರಣಗಳಲ್ಲಿ 42,43,275 ಮೊತ್ತವನ್ನು ಪತ್ತೆ ಹಚ್ಚಿ ದೂರುದಾರರಿಗೆ ಹಿಂತಿರುಗಿಸಲಾಗಿದೆ. ಸಿಇಐಆರ್ ಪೋರ್ಟಲ್ ಮೂಲಕ 2,572 ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಲಾಗಿದೆ. ವಶಪಡಿಸಿಕೊಂಡ ಸ್ವತ್ತುಗಳಲ್ಲಿ ಸುಮಾರು 1,651.25 ಗ್ರಾಂ ಚಿನ್ನದ ಆಭರಣಗಳು, 3,568.7 ಗ್ರಾಂ ಬೆಳ್ಳಿ ಆಭರಣಗಳು, 35,40,940 ರೂಪಾಯಿ ನಗದು, ಟ್ರ್ಯಾಕ್ಟರ್, ಜೀಪ್, 72 ದ್ವಿಚಕ್ರ ವಾಹನಗಳು ಹಾಗೂ ಲ್ಯಾಪ್ಟಾಪ್, ಮೊಬೈಲ್ ಫೋನ್, ಕಾಪರ್ ವೈರ್, ಬ್ಯಾಟರಿ ಸೇರಿದಂತೆ ವಿವಿಧ ವಸ್ತುಗಳನ್ನು ವಶಪಡಿಸಿಕೊಂಡು ಮಾಲೀಕರಿಗೆ ಹಸ್ತಾಂತರ ಮಾಡಲಾಗಿದೆ ಎಂದರು. ಬಂದಿಲ್ಲ ಇನ್ನು ಬರಕ್ಕೇನು ಊರಿಗೆ ಸರಿ ಹೇಳ್ತೀನಿ. ಬಾರ್ 25 ಮತ್ತೆ ಸರ್ ರೆಹಮಾನ್ ಐಸ್ ಇಡೋದಿಲ್ಲ ಸರ್ ಸಾಕಲ್ಲ.
ಎಲ್ಲ ಬೀಳ್ತದಂತೆ. ಅಲ್ಲ ಯಾಕೆ ಈ ಕಡೆ ದಬ್ಬಿದೆ? ಬಾ 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 ಇಲ್ಲಪ್ಪ ಈಗ ಸ್ಟಾರ್ಟ್ ಆಗ್ಯದ ಬರ್ರಿ ಅಂತ ನಿನಗೆ ಹೇಳ್ಬೇಕು. ಸರ್ ಒಂದು ಸ್ವಲ್ಪ ಹಿಂದೆ ಬನ್ನಿ ಯಾರು ಮಾಡಿದ್ದಾರೆ ಆರೋಪಿ ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಿ ಹರೀಶ್, ಶಾಂತವೀರ್, ಡಿಎಸ್ಪಿ ಚಂದ್ರಶೇಖರ್, ದತ್ತಾತ್ರೇಯ, ಸಿಪಿಐ ನಿಂಗಪ್ಪ ಸೇರಿದಂತೆ ವಿವಿಧ ಪೊಲೀಸ್ ಠಾಣೆಯ ಪಿಎಸ್ಐ ಸೇರಿದಂತೆ ಸಿಬ್ಬಂದಿಗಳು ಕಳುವಾದ ವಸ್ತುಗಳ ವಾರಸುದಾರರು ಇದ್ದರು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯವನ್ನು 70%ಕ್ಕಿಂತ ಕಡಿಮೆ ದಾಖಲಿಸಿರುವ ನೋಡೆಲ್ ಅಧಿಕಾರಿ ಹಾಗೂ ಬಿಎಲ್ಒಗಳಿಗೆ ನೋಟಿಸ್ ನೀಡಿ ಕಾರಣ ನೀಡುವಂತೆ ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರ ಅಧಿಕಾರಿಗಳಿಗೆ ಸೂಚಿಸಿದರು. ಅವರಿಂದು ಪಾಲಿಕೆ ಸಭಾಂಗಣದಲ್ಲಿ ಎಸ್ಐಆರ್ ನೋಡೆಲ್ ಅಧಿಕಾರಿ ಹಾಗೂ ಇತರೆ ಅಧಿಕಾರಿಗಳ ಸಭೆ ನಡೆಸಿ ಪ್ರಗತಿ ಪರಿಶೀಲನೆ ನಡೆಸಿದರು. ಶುಕ್ರವಾರದೊಳಗೆ ಪ್ರಕ್ರಿಯೆ ಪೂರ್ಣಗೊಳಿಸಬೇಕಿದೆ. ಕೆಲ ಬಿಎಲ್ಒಗಳು ಚುರುಕಾಗಿ ನಿಗದಿತ ಗುರಿ ತಲುಪಿದ್ದು ಅಭಿನಂದಿಸಲಾಗುತ್ತದೆ. ಉಳಿದಂತೆ ಕಡಿಮೆ ಪ್ರಕ್ರಿಯೆ ನಡೆಸಿರುವವರಿಗೆ ನೋಟಿಸ್ ನೀಡಲಾಗುತ್ತದೆ. ಸಕಾಲದಲ್ಲಿ ಪೂರ್ಣಗೊಳಿಸುವುದು, ಆಕ್ಷೇಪಣೆಗಳನ್ನು ಸರಿಪಡಿಸುವುದು ಹಾಗೂ ಲೋಪ ಸರಿಪಡಿಸುವ ಕೆಲಸವೂ ನಡೆಯಬೇಕಿದೆ. ಭಾನುವಾರ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸಬೇಕು. ಗಣತಿ ಅರ್ಜಿಗಳನ್ನು ನೀಡುವ ಜೊತೆಗೆ ಮರಳಿ ಸಂಗ್ರಹಿಸುವ ಕಾರ್ಯವು ಚುರುಕಾಗಿ ನಡೆಯಬೇಕಿದೆ. ಅನೇಕ ಕಡೆ ವೇಗವಾಗಿ ನಡೆಯದೇ ಇರುವ ದೂರುಗಳಿದ್ದು ಸಂಬಂಧಿಸಿದ ನೋಡೆಲ್ ಅಧಿಕಾರಿಗಳು ವಿಶೇಷ ಗಮನ ನೀಡಬೇಕಿದೆ. ಕಡಿಮೆ ಪ್ರಗತಿ ಇರುವ ಪ್ರದೇಶಗಳಿಗೆ ಹೆಚ್ಚುವರಿ ಸಿಬ್ಬಂದಿಗಳನ್ನು ನೇಮಿಸಿ ಪ್ರಕ್ರಿಯೆ ವೇಗ ಹೆಚ್ಚಿಸಬೇಕು ಎಂದು ಸೂಚಿಸಿದರು. ವಿಳಂಬಕ್ಕೆ ಸಕಾರಣ ನೀಡದೆ ಹೋದರೆ ಕ್ರಮಕ್ಕೆ ಶಿಫಾರಸು ಮಾಡುವುದಾಗಿ ಎಚ್ಚರಿಸಿದರು. ಓಕೆ 3 hours ಕೊಟ್ಟು ಪ್ರತಿಯೊಂದು 3 ತಾಸಿಗೆ ನನಗೆ ಕ್ಯೂಮ್ಯುಲೇಟಿವ್ ಶೀಟ್ ಬೇಕು. ಓಕೆ, ಅದರಲ್ಲಿ ಆ ಶೀಟ್ ಯಾರು ಮೇಂಟೈನ್ ಮಾಡ್ತಿರೋದು? ಇವರು ಬಾಕಿ ನಂಬರ್ 2 ನನಗೆ ನೋಡಲ್ ಅಧಿಕಾರಿವಾದ ಫಿಲ್ಟರ್ ಮಾಡಿ ಕೊಡ್ತಾರೆ. ಪ್ರತಿಯೊಂದು ನೋಡಲ್ ಅಧಿಕಾರಿದು 3 ತಾಸಿಗೆ ಎಷ್ಟು ಈಗ ಹೆಚ್ಚುವರಿ ಆಗ್ತಿರೋದು ಅಂತ ಮಾಹಿತಿ ಬೇಕು.
ಅದು ಬಿಟ್ಟರೆ ಲೆಸ್ ದ್ಯಾನ್ ಕ್ಯುಮುಲೇಟಿವ್ 70% ಯಾರ್ಯಾರಿದ್ದಾರೆ. ನಿನ್ನೆ ನಾವು BLO ಮತ್ತು BLO ಸೂಪರ್ವೈಸರ್ಗಳಿಗೆ ಕೂಡ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ ಅಲ್ವಾ. ಸೊ ಈಗ ನೋಡಲ್ ಅಧಿಕಾರಿಗಳಿಗೆ ಶೋಕಾಸ್ ಆಗ್ತದೆ, ಕಾರಣಕ್ಕೆ ನೋಟಿಸ್ ಕೊಟ್ಟು ಯಾರ್ಯಾರು ಲೆಸ್ 70 ಇದೆಯಾ, ಇನ್ಕ್ಲೂಡಿಂಗ್ ASDD ಕೂಡ ಲೆಸ್ ದ್ಯಾನ್ 70 ಇದ್ದರೆ ಈಗಲೇ ಇಮಿಡಿಯೇಟ್ ಆಗಿ ಕಾರಣಕ್ಕೆ ನೋಟಿಸ್ ಇಶ್ಯೂ ಮಾಡ್ತಾರೆ. ಓಕೆ, ಮತ್ತೆ ಈ ಸೂಪರ್ವೈಸರ್ 2-3 ಯಾರು ಬರ್ತಾ ಇಲ್ಲ, ಅವರು ಕೃಷ್ಣಮೂರ್ತಿನೂ ಕೂಡ ಕಷ್ಟ ಆಗಿದೆ ಅಲ್ವಾ, ಬರ್ತಾ ಇಲ್ಲ ಅಂತ, ಅವ್ರಿಗೂ ಸಸ್ಪೆನ್ಷನ್ ಇದು ಕೊಡಿ, ನನ್ನಿಂದ ಪ್ರಪೋಸಲ್ ಕಳಿಸಿ. ಅದು ಬಿಟ್ಟು ಈಗ ನೋಡ್ರಿ, ಈಗ ವಿಲಾಸು ಮತ್ತು ನಮ್ಮ ಟೀಮ್ ಇಕ್ಬಾಲ್, ನಾ ಇಬ್ರಾಹಿಂ ಹೆಸರು ಇಬ್ರಾಹಿಂ ಇಕ್ಬಾಲ್ ಅಂತ ಬರುತ್ತದೆ ವಾಟ್ಸಪ್. ನಾವು 3 ಜನ ಕೂತು ನನಗೆ ಈಗ ಕಾಲ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಆ ಸುರೇಶ್ ಗಿಡ ಜೊತೆ ಕೂರಿಸಿ 4 ಪೀಪಲ್ ಎಲ್ಲರಿಗೂ ಕೇಳ್ತಾ ಇಲ್ಲ, ಯಾರು 85-90 ದಾಟಿ ಹೋಗಿದ್ದಾರೆ ಅವ್ರದ್ದು ನಾವು ಟ್ರ್ಯಾಕ್ ಮಾಡೋಕ್ಕೆ ಬೇಕಾಗಿಲ್ಲ. ಪೀಪಲ್ ಯಾರ್ಯಾರು ತರ್ಲೆ ಟೈಪ್ ಕೆಲಸ ಮಾಡ್ತಾ ಇದ್ದಾರೆ ನೀವು ನೋಡ್ತಿರಲ್ವಾ, ಒಂದು 10, 20, 30 ಇರ್ತಾರೆ, ಅದು ಬಿಟ್ಟರೆ ಬೇರೆ ಜಾಸ್ತಿ ಇರೋದಿಲ್ಲ. ಬಟ್ ಪ್ರಾಬ್ಲಮ್ ಏನಾಗ್ತಿರೋದು, ಕೆಲವರು ಈಗ 100 ಮಾಡಿದ್ದಾರೆ, ಕೆಲವರು 90 ಮೇಲೆ 80 ಮೇಲೆ ಮ್ಯಾಕ್ಸಿಮಮ್ ಇದ್ದಾರೆ, ಒಬ್ರು 50-60 ಇದ್ರೆ ಕೂಡ ಅವರೇಜು ಸರಿ ಸುಮಾರು ಅದನ್ನ ಕಡಿಮೆ ಆಗಿಬಿಡುತ್ತೆ. ಗೊತ್ತಾಯ್ತಾ, ಇಂಪ್ಯಾಕ್ಟ್ ಇಸ್ ವೆರಿ ಹೈ. ನಾನು ಒಬ್ಬನೇ 50 ಇದ್ದೀನಿ, 10 ಜನರು 80 ಇರ್ತಾರೆ, ಬಟ್ ಅವರೇಜ್ ಬಂದ್ಬಿಟ್ಟು 60ಗೆ ಬಂದ್ಬಿಡುತ್ತೆ, 63-4ಗೆ ಬಂದ್ಬಿಡುತ್ತೆ. ಗೊತ್ತಾಯ್ತಾ, ಅದನ್ನ ಆಗಬಾರ್ದು. ಸೊ ನನಗೆ BLOs ತಾವು ಟ್ರ್ಯಾಕ್ ಮಾಡಿ, BLOs ವಿತ್ ಲೆಸ್ ದ್ಯಾನ್ 70 ಕ್ಯುಮುಲೇಟಿವ್ ಅದನ್ನು ಟ್ರ್ಯಾಕ್ ಮಾಡಬೇಕು ನಾವು. ಓಕೆ, ನನಗೆ ಇವೆಲ್ಲ ನನಗೆ 3 hours ಬೇಕು. ಓಕೆ, ಎವ್ರಿ 3 hours. ಸೊ 3 hours ಅಲ್ಲಿ ಈಗ 10 ಗಂಟೆಗೆ ತಾವು ತೆಗೆಸ್ತೀರಾ, ಉದಾಹರಣೆಗೆ ಒಬ್ಬ BLOದು 70% ಇತ್ತು, 3 ತಾಸು ನಂತರ 70.1 ಆಗಿರೋದು, ಅಂದ್ರೆ ಅವ್ರು ಕೆಲಸ ಮಾಡ್ತಾರೆ. ಗೊತ್ತಾಯ್ತಾ, ಆ 3 ತಾಸು ಅವರು 0 ಕೆಲಸ ಮಾಡಿದ್ರೆ ಅಂತ ಗೊತ್ತಾಗುತ್ತೆ. ನನಗೆ ಅದನ್ನ ಬೇಕು. ತಾವೆಲ್ಲ ಬೇರೆ ಬಿಟ್ಬಿಡಿ, ಬೇರೆ ಯಾವುದೇ ಕೆಲಸ ನನಗೆ ಬೇಕಾಗಿಲ್ಲ, ನನಗೆ ಬರೀ ರಿಪೋರ್ಟಿಂಗ್. ಯಾರು ಮಾಡೋದಿಲ್ಲ, ಬಟ್ ಫುಲ್ ದಮ್ ಅಪ್ ಅಲ್ಲಿ ನಮ್ಮ ಒಳ್ಳೆ ಟೀಮ್ನ ಕಳಿಸಿ. ಈಗ ಇಬ್ರು ನೋಡಿ 100% ಮಾಡಿದ್ದಾರೆ, ನಾಳೆವರೆಗೆ ಸಂತೋಷ್ ಅವ್ರದ್ದು ಕೂಡ ಬಹುಶಃ ಆಗಿಬಿಡುತ್ತೆ. ಸೊ ಕೆಲವು ಯಾರು ಒಳ್ಳೆ BLOs ಇದ್ದಾರೆ ಅಲ್ವಾ, ದೇ ಆರ್ ವೆರಿ ವೆರಿ ಸೆಲ್ಫ್ ಮೋಟಿವೇಟೆಡ್. ಅವ್ರಿಗೂ ಪಾಪ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರು ಹೋಗಿ ಹೆಲ್ಪ್ ಮಾಡ್ತಾರೆ. ಸೊ ಅವರು ಕೂಡ ಡೈವರ್ಟ್ ಮಾಡೋಣ ಬೇರೆ ಹಾಗಿದ್ರೆ ಮಾತ್ರ ಕೆಲಸ ಮಾಡೋಕ್ಕೆ ಆಗುತ್ತೆ, 0 ಮಾಡೋಕ್ಕಾಗುತ್ತೆ. ಗೊತ್ತಾಯ್ತಾ, ಭಾನುವಾರ ಬಿಟ್ಟು ಒಂದು ತಾಸು ಎಕ್ಸ್ಟೆನ್ಷನ್ ಸಿಗಲ್ಲ. ಬೇಕಿದ್ರೆ ಭಾನುವಾರ ಇಡೀ ರಾತ್ರಿ ನಾನೇ ಬಂದು ಕೂತ್ಕೊಳ್ತೀನಿ, ನನಗೆ ಕೆಲಸ ಆಗಬೇಕು, ಬಟ್ 0% ಮಾಡಿ ನಾವು ಮುಗಿಸ್ತೀವಿ. ಓಕೆ, ದೆನ್ ಓನ್ಲಿ ಇಟ್ ಇಸ್ ಪಾಸಿಬಲ್ ಟು ಗೆಟ್ ಸಮ್ ಮಾರ್ಜಿನ್. ನಮಗೊಂದು 5-6 ದಿವಸ 7 ದಿವಸ ನಮ್ಮ ಕೈಗೆ ಸಿಗುತ್ತೆ, ಅದನ್ನ ನಾವು ಖಚಿತ ಮಾಡೋದು, ರೋಲ್ ಬ್ಯಾಕ್ ಮಾಡೋದು, ತಪ್ಪು ಏನಾದ್ರು ಇದ್ರೆ ಸರಿ ಮಾಡೋದು, ಪೊಲಿಟಿಕಲ್ ಪಾರ್ಟಿಗಳನ್ನು ಕಂಪ್ಲೇಂಟ್ ಕೊಡ್ತಾ ಅಡ್ರೆಸ್ ಮಾಡೋದೆಲ್ಲ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ. ಸಭೆಯಲ್ಲಿ ತಹಸೀಲ್ದಾರ್ ಸುರೇಶ್ ವರ್ಮಾ, ಪಾಲಿಕೆ ಅಧಿಕಾರಿ ಕೃಷ್ಣ ಶಾವಂತಗೇರ ಸೇರಿದಂತೆ ಇತರೆ ಅಧಿಕಾರಿಗಳಿದ್ದರು. ರಾಜ್ಯ ಹಾಗೂ ಜಿಲ್ಲೆಯಾದ್ಯಂತ ಅಂತಾರಾಜ್ಯದಿಂದ ಬಂದು ಕಳ್ಳತನ ಮತ್ತು ದರೋಡೆ ನಡೆಸುವ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ವಿವಿಧ ರಾಜ್ಯಗಳ ಪೊಲೀಸರೊಂದಿಗೆ ಸಮನ್ವಯ ಸಾಧಿಸಿ ಆರೋಪಿಗಳನ್ನು ಬಂಧಿಸುವ ಕಾರ್ಯವನ್ನು ಪರಿಣಾಮಕಾರಿಯಾಗಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಬಳ್ಳಾರಿ ವಲಯದ ಪೊಲೀಸ್ ಮಹಾನಿರೀಕ್ಷಕ ಡಾಕ್ಟರ್ PS ಹರ್ಷ ಹೇಳಿದರು. ನಗರದ ಜಿಲ್ಲಾ ಪೊಲೀಸ್ ಕವಾಯತ್ತು ಮೈದಾನದಲ್ಲಿ ಕಳವು ಪ್ರಕರಣಗಳಲ್ಲಿ ಪತ್ತೆಯಾದ ವಸ್ತುಗಳನ್ನು ಮಾಲೀಕರಿಗೆ ಹಸ್ತಾಂತರಿಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊಸ ತಂತ್ರಜ್ಞಾನದ ನೆರವಿನಿಂದ ಆರೋಪಿಗಳ ಬೆರಳಚ್ಚುಗಳನ್ನು ಪರಿಶೀಲಿಸಿ ದೇಶದ ಯಾವ ಭಾಗದಲ್ಲಿ ಅವರು ಅಪರಾಧ ಎಸಗಿದ್ದಾರೆ ಎಂಬ ಸಂಪೂರ್ಣ ಮಾಹಿತಿ ಪಡೆಯಲು ಸಾಧ್ಯವಾಗುತ್ತಿದೆ. ಇದರಿಂದ ಆರೋಪಿಗಳನ್ನು ಶೀಘ್ರವಾಗಿ ಪತ್ತೆ ಹಚ್ಚಲು ಅನುಕೂಲವಾಗುತ್ತಿದೆ ಎಂದು ತಿಳಿಸಿದರು. ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ವಿಶೇಷ ತನಿಖಾ ವ್ಯವಸ್ಥೆಯನ್ನು ಬಲಪಡಿಸಲಾಗುತ್ತಿದ್ದು, ಮನೆ ಕಳ್ಳತನ, ಸೈಬರ್ ವಂಚನೆ ಸೇರಿದಂತೆ ವಿವಿಧ ಪ್ರಕರಣಗಳನ್ನು ತ್ವರಿತವಾಗಿ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಹೊಸ ಕ್ರಮಗಳನ್ನು ಜಾರಿಗೊಳಿಸಲಾಗಿದೆ ಎಂದರು. ಅಂತಾರಾಜ್ಯ ದರೋಡೆಕೋರರು ರಾಜ್ಯಕ್ಕೆ ಬಂದು ಅಪರಾಧ ಎಸಗಿ ಕಳುವಾದ ವಾಹನಗಳನ್ನು ಬೇರೆ ರಾಜ್ಯಗಳಲ್ಲಿ ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ. ಸಾರ್ವಜನಿಕರು ಕಡಿಮೆ ಬೆಲೆಗೆ ವಾಹನ ಖರೀದಿಸುವ ಮುನ್ನ ಅದರ ದಾಖಲೆಗಳನ್ನು ಸಮಗ್ರವಾಗಿ ಪರಿಶೀಲಿಸಬೇಕು. ಅನುಮಾನಾಸ್ಪದ ವಾಹನಗಳ ಬಗ್ಗೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದು ಮನವಿ ಮಾಡಿದರು. ರಾಯಚೂರು ಜಿಲ್ಲೆ ಆಂಧ್ರಪ್ರದೇಶದ ಗಡಿಭಾಗ ಹೊಂದಿರುವುದರಿಂದ ಗಾಂಜಾ ಹಾಗೂ CH ಪೌಡರ್ ಮಿಶ್ರಿತ ಸೇಂದಿ ಸಾಗಾಟ ನಡೆಯುತ್ತಿರುವ ಬಗ್ಗೆ ಮಾಹಿತಿ ಇದೆ. ಇದನ್ನು ತಡೆಯಲು ರೈಲ್ವೆ ಪೊಲೀಸ್ ಹಾಗೂ ಗಡಿಭಾಗದ ಚೆಕ್ ಪೋಸ್ಟ್ಗಳಲ್ಲಿ ನಿರಂತರ ತಪಾಸಣೆ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಯುವಕರು ಮಾದಕ ವ್ಯಸನಗಳಿಗೆ ಬಲಿಯಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ನಶಾಮುಕ್ತ ಅಭಿಯಾನ ಹಮ್ಮಿಕೊಂಡು ಶಾಲಾ ಕಾಲೇಜುಗಳು ಹಾಗೂ ಸಾರ್ವಜನಿಕ
ಸಾರ್ವಜನಿಕರಲ್ಲಿ ನಿರಂತರ ಜಾಗೃತಿ ಮೂಡಿಸುವ ಕಾರ್ಯ ಕೈಗೊಂಡಿದೆ ಎಂದು ತಿಳಿಸಿದರು. ಮನೆ ಮನೆಗೆ ಪೊಲೀಸ್ ಅಭಿಯಾನ ಮುಂದುವರೆದಿದ್ದು, ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ರೂಪಿಸುವ ಉದ್ದೇಶದಿಂದ ಸಾರ್ವಜನಿಕರ ಬಳಿಗೆ ತೆರಳಿ ಸಮಸ್ಯೆಗಳನ್ನು ಆಲಿಸಲಾಗುತ್ತಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ಹೇಳಿದರು. ದೇವಸ್ಥಾನಗಳಲ್ಲಿ ಹುಂಡಿ ಹಾಗೂ ಚಿನ್ನಾಭರಣ ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮುಜರಾಯಿ ಇಲಾಖೆಯ ವ್ಯಾಪ್ತಿಯ ದೇವಾಲಯಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆಗೆ ಕ್ರಮ ಕೈಗೊಳ್ಳಲಾಗಿದೆ. ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಒಳಪಡದ ದೇವಸ್ಥಾನಗಳ ಆಡಳಿತ ಮಂಡಳಿಗಳಿಗೂ ಸಿಸಿಟಿವಿ ಅಳವಡಿಸುವಂತೆ ಸೂಚನೆ ನೀಡಲಾಗುವುದು ಎಂದು ಹೇಳಿದರು. ನನಗೆ ಗೊತ್ತಿಲ್ಲ. ಈ ಪಟ್ಟಿಯಲ್ಲಿ ಇವತ್ತು ನಾವು ಮಾಡ್ತಾ ಇರೋ ಒಂದು ಅಭಿಯಾನದಲ್ಲಿ ಯಾವುದೇ ದೇವಸ್ಥಾನದ ಕಳವು ಪ್ರಕರಣ ನಾವು ಭೇದಿಸಿಲ್ಲ. ಓಕೆ, ಬಟ್ ಆದರೆ ತಾವು ಇವಾಗ ಹೇಳಿದ್ದೀರಾ, ನಾನು ಯಾವ ದೇವಸ್ಥಾನ ಪ್ರಕರಣಗಳು ಡಿಟೆಕ್ಟ್ ಆಗ್ದಲೇ ಇದ್ದಾವೆ ನೋಡಿಬಿಟ್ಟು SP ಅವರಿಗೆ ಅದನ್ನು ಡೀಟೇಲಾಗಿ ನೋಡಿ ಆದಷ್ಟು ಬೇಗ ಅದರಲ್ಲಿ ಪ್ರಗತಿ ಮಾಡೋ ಥರ ನಾನು ನಿರ್ದೇಶನ ಕೊಡ್ತೀನಿ. ನಾನು ಫಾಲೋಅಪ್ ಮಾಡ್ತೀನಿ, ಮಾಡಿಸೋಣ ಅಂತ. ನಮ್ಮ ಮುಜರಾಯಿ ಇಲಾಖೆ ದೇವಸ್ಥಾನಗಳೇನಿದೆ, ತಾವು ಕರೆಕ್ಟಾಗಿ ಹೇಳ್ದಂಗೆ ನಾವು ಅವ್ರ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿ ಇದ್ಕೊಂಡು ಹುಂಡಿ ಮ್ಯಾನೇಜ್ಮೆಂಟ್ ಭಾಳ ಕ್ಲೀನಾಗಿ ಆಗುತ್ತೆ. CCTVಗಳ ಒಂದು ಕಣ್ಗಾವಲು ಬಹಳ ನೀಟಾಗಿರುತ್ತೆ. ಈ ಮುಜರಾಯಿ ಇಲಾಖೆ ಬಿಟ್ಟು ಉಳಿದಿದ್ದ ಚಿಕ್ಕ ಪುಟ್ಟ ದೇವಸ್ಥಾನಗಳಿಗೆ ನಾವು ಇವಾಗ ಅವೇರ್ನೆಸ್ ಮಾಡಿಸ್ತೀವಿ, ಕರೆದು CCTV ಹಾಕ್ಕೊಳ್ಳೋದ್ರ ಬಗ್ಗೆ, ಪೊಲೀಸ್ ಹೆಲ್ಪ್ಲೈನ್ಸ್ ಯಾವ ಥರ, ಆಮೇಲೆ ಬೀಟ್ ಪಾಯಿಂಟ್ಗಳನ್ನ ನಾವು ಅಗತ್ಯ ಇದ್ದಲ್ಲಿ ನೈಟ್ ಬೀಟ್ ಪಾಯಿಂಟ್ಸು ಎಲ್ಲ ನಾವು ರೀಲೊಕೇಟ್ ಮಾಡ್ಕೊತೀವಿ. ಆಲ್ರೆಡಿ ಕಳ್ತನಗಳಾಗಿರೋ ಪ್ರಕರಣಗಳನ್ನ ಡೀಟೇಲಾಗಿ SP ಅವರು ವಿಮರ್ಶೆ ಮಾಡಿ ಅದ್ರ ಬಗ್ಗೆ ಒಂದು ಅಗತ್ಯ ಇದ್ದರೆ ವಿಶೇಷ ತಂಡ ಮಾಡಿ ಡಿಟೆಕ್ಟ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಆ ಥರ ಟ್ರೆಂಡ್ಸು ನಾವು ನೋಡಿದ್ದೀವಿ. ಒಂದು, ಈ ಮಾದಕ ದ್ರವ್ಯಗಳು ಏನಿದ್ದಾವೆ, ನಾರ್ಕೋಟಿಕ್ಸ್ ಅಂತ ಏನು ಹೇಳ್ತೀವಿ, ಗಾಂಜಾ ಇರ್ಬೋದು, ಬೇರೆ ಬೇರೆ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಇರ್ಬೋದು, ಇದರ ಹಾವಳಿ ಈ ಎಲ್ಲ ಕಡೆ ಇದೆ. ರಾಯಚೂರಿನಲ್ಲೂ ಇರೋದ್ರ ಬಗ್ಗೆ ನಮಗೆ ಸ್ಪಷ್ಟ ಪರಿಕಲ್ಪನೆ ಇದೆ. ಈಗಾಗಲೇ ರಾಜ್ಯವ್ಯಾಪಿ ನಾವು ಒಂದು ಅಭಿಯಾನ ಮಾಡ್ತಾಯಿದ್ದೀವಿ. ಅನ್ಫಾರ್ಚುನೇಟ್ಲಿ ಇದರಲ್ಲೆಲ್ಲ ಕಡಿಮೆ ವಯಸ್ಸಿನ ಯುವಕರು ಬಹಳ ಇನ್ವಾಲ್ವ್ ಆಗಿದ್ದಾರೆ. ಹಾಗಾಗಿ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲೇ ಬೇಡ ಬ್ರೋ ಅಂತ ಒಂದು ಕ್ಯಾಂಪೇನ್ ಮಾಡಿ, ರೈಸ್ ಅಂತ ನೀಟಾಗೆ ಏನು ರಿಪೋರ್ಟ್ ಮಾಡಿ, ಇನ್ಫಾರ್ಮ್ ಮಾಡಿ, ಈ ಥರ 4 ಕಾಂಪೋನೆಂಟ್ 4 ಪಿಲ್ಲರ್ ಇಟ್ಕೊಂಡು ನಾವು ಒಂದು ಕ್ಯಾಂಪೇನ್ ಮಾಡ್ತಾಯಿದ್ದೀವಿ. ಒಂದು. ಎರಡನೇದು, ಮುಂಚೆ ಏನಾಗ್ತಿತ್ತು, ಗಾಂಜಾ ಅವನ ಒಬ್ಬ ಹೊಡೆದ, ಅವ್ನು ಹಿಡ್ಕೋ, ಅವನ ಮೇಲೆ ಒಂದು ಕೇಸ್ ಮಾಡು, ಮರ್ತುಬಿಡು, ಈ ಟೈಪ್. ಈಗ ಸ್ಪಷ್ಟವಾಗಿ ನಾವು ನಮ್ಮ ಅಧಿಕಾರಿಗಳಿಗೆ ಏನು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಅಂದರೆ, ಕನ್ಸ್ಯೂಮರ್ ಒಬ್ಬನೇ ಅಲ್ಲ, ಪೆಡ್ಲರ್ ಯಾರು, ಅವನಿಗೆ ಕೊಟ್ಟವನು ಯಾರು, ಅವನಿಗೆ ಸಪ್ಲೈ ಮಾಡಿದವನು ಯಾರು, ಸಪ್ಲೈ ಚೈನ್ಸ್ ಯಾವುದು. ಈಗ ಎಲ್ಲೆಲ್ಲಿ ಮೇಜರ್ ರೈಲ್ವೆ ಹಳಿಗಳಿದೆ, ಏನು ರೈಲ್ ರೂಟ್ಸ್ ಇದೆ, ಸಾಕಷ್ಟು ಪ್ರಮಾಣದಲ್ಲಿ ರೈಲ್ವೆಯಲ್ಲಿ ಬರೋ ಬಗ್ಗೆ ನಮಗೆ ಮಾಹಿತಿ ಇತ್ತು. ಈಗಾಗಲೇ ಅದು ಬಳ್ಳಾರಿ ಇರಲಿ, ರಾಯಚೂರು ಇರಲಿ, ನಮ್ಮ ಹಲವಾರು ಡೆಕಾಯಿಗಳನ್ನ ನಾವು ವಾರಕ್ಕೊಂದು ಸಲ, ವಾರಕ್ಕೆ 2 ಸಲ ಇದೇ ಟ್ರೈನ್ಗಳು ಹಚ್ಚಿ ರೈಲ್ವೆ ಹಳಿಗಳ ಜೊತೆ RPF ಜೊತೆ ಕೋಆರ್ಡಿನೇಟ್ ಮಾಡಿ ಎಲ್ಲ ಸರ್ವೆಲೆನ್ಸ್ ಮಾಡ್ತಾಯಿದ್ದೀವಿ. ನಮ್ಮ ಗಮನಕ್ಕೆ ಬಂದಿರೋ ಹಾಗೆ ಈ ಆಲ್ರೆಡಿ ಒಂದು ಲೆವೆಲ್ಗೆ ಇಂಪ್ಯಾಕ್ಟ್ ಆಗಿದೆ, ಎಲ್ಲ ನಿಂತೋಗಿದೆ ಅಂತ ನಾನು ಹೇಳ್ತಿಲ್ಲ. ಹಾಗಾಗಿ ಆ ಸಪ್ಲೈ ಚೈನ್ಸ್ನ ಕಟ್ ಮಾಡೋದ್ರ ಬಗ್ಗೆ ವ್ಯವಸ್ಥೆ ಮಾಡ್ತೀವಿ. ಎರಡನೇದು, ಯಾರು ಒಂಥರ ರೂಲ್ ಆಫ್ ಲಾಗೆ ಚಾಲೆಂಜ್ ಮಾಡಿ ಅನಾರ್ಕಿ ಥರ ಆಡ್ತಾ ಇದ್ದಾರೆ, 100% ಇದ್ರ ಬಗ್ಗೆ ಯಾವುದೇ ಮುಲಾಜಿಲ್ಲ. ನಮ್ಮ SP ಅವ್ರು ಇಲ್ಲೇ ಇದ್ದಾರೆ, ಅವ್ರಿಗೆ ಹೇಳ್ತಾ ಇದ್ದೇನೆ, ಖಚಿತವಾಗಿ ಯಾವನು ಕಾನೂನನ್ನ ಗೌರವಿಸ್ತಿಲ್ಲ ಅವನನ್ನು ಪೊಲೀಸ್ ಇಲಾಖೆ ಗೌರವಿಸಲ್ಲ. ಕಾನೂನು ರೀತಿ ಯಾವನೇ ಈ ಥರ ನ್ಯೂಸೆನ್ಸ್ ಮಾಡಿದ್ರು ಪಿಕಪ್ ಮಾಡ್ತೀವಿ, ಕಾನೂನಿನ ಅಡಿಯಲ್ಲಿ ಕ್ರಮ ಮಾಡ್ತೀವಿ. ಹಾಗೆ 106 ಕೇಸ್ಗಳನ್ನ ನಾವು ಭೇದಿಸಿದ್ದೀವಿ. 106 ಕೇಸಸ್ ಹ್ಯಾವ್ ಬಿನ್ ಸಾಲ್ವ್ಡ್. 106 ಅಪರಾಧಗಳ, ಅಂದರೆ ಸ್ವತ್ತಿನ ಅಪರಾಧಗಳು, ಪ್ರಾಪರ್ಟಿ ಅಫೆನ್ಸಸ್ ಅಂತೀವಿ ನಾವು. ನಮಗೆ ಪೊಲೀಸ್ನಲ್ಲಿ ಲಾ ಆ್ಯಂಡ್ ಆರ್ಡರ್ ಬೇರೆ ಥರ ಇರ್ತದೆ, ಅದೆಲ್ಲ ಬಾಡಿ ಅಫೆನ್ಸಸ್ ಇರುತ್ತೆ, ಹಲ್ಲೆ, ಕೊಲೆಗೆ ಯತ್ನ, ಅವೆಲ್ಲ ಬೇರೆ. ಇದು ಪ್ರಾಪರ್ಟಿ ಅಫೆನ್ಸಸ್ನ ನಾವು 106 ಕೇಸ್ಗಳಲ್ಲಿ ನಾವು ಯಶಸ್ಸನ್ನು ಕಂಡಿದ್ದೇವೆ. ವಿಕ್ಟಿಮ್ಸ್ನ ನೋಡಿದ್ರೆ 136 ಜನಕ್ಕೆ ನಾವು ಇವತ್ತು ಪ್ರಾಪರ್ಟಿಗಳನ್ನ ವಾಪಸ್ ಕೊಟ್ಟಿದ್ದೇವೆ. ಇದು ಬಹಳ ಒಂದು ಶ್ಲಾಘನೀಯ ಕಾರ್ಯ. ಬಹಳ ದೊಡ್ಡ ಮಟ್ಟದಲ್ಲಿ, ವ್ಯಾಪಕ ಮಟ್ಟದಲ್ಲಿ ನಮ್ಮ ತಂಡ ಕಾರ್ಯಾಚರಣೆ ಮಾಡಿದೆ. ರಾಯಚೂರು ಪೊಲೀಸರು ಬಹಳ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಇದರ ಒಂದು ಬ್ರೇಕಪ್ ತಮಗೆ ಹೇಳಬೇಕು ಅಂದರೆ, ಒಂದು ಮರ್ಡರ್ ಫಾರ್ ಗೈನ್, ಅಂದರೆ ಸ್ವತ್ತನ್ನು ಲಪಟಾಯಿಸೋ ಒಂದು ಉದ್ದೇಶದಿಂದನೇ ಮರ್ಡರ್ ಮಾಡಿ ತೆಗೆದುಕೊಂಡು ಹೋಗಿದ್ದ ಒಂದು ಪ್ರಕರಣ ನಾವು ಭೇದಿಸಿ, ಆ ಪ್ರಕರಣದಲ್ಲಿ ನಾವು ಡಿಟೆಕ್ಟ್ ಮಾಡಿದ್ದೇವೆ. 2 ಡಕಾಯಿತಿ, ಬಹಳ ಘೋರವಾದ ಅಪರಾಧಗಳಿವು. 2 ಡಕಾಯಿತಿ ಪ್ರಕರಣಗಳನ್ನ ಭೇದಿಸಿದ್ದೇವೆ. 5 ರಾಬರಿ ಪ್ರಕರಣಗಳನ್ನ ಭೇದಿಸಿದ್ದೇವೆ.
ಇದರಲ್ಲಿ ತಮ್ಮೆಲ್ಲ ಎದುರಿಗೆ ಈಗ ಒಬ್ಬ ಪಾಪ ಡಾಕ್ಟ್ರು ಮನ ಮುಟ್ಟುವಂಥ ಸ್ಟೋರಿ. ಪಾಪ ಅವ್ರೇನೋ ಪ್ರಾಕ್ಟೀಸ್ ಮಾಡಿ ಸಮಾಜಕ್ಕೆ ಸೇವೆ ಮಾಡಿದ್ರೆ ಇವ್ರು ಯಾರೋ ದುಷ್ಕರ್ಮಿಗಳು ಅವ್ರನ್ನ ಎದುರಿಸಿ ಬೆದರಿಸಿ ರಾಬರಿ ಮಾಡ್ಕೊಂಡು ಅವ್ರ ಹತ್ರ ಇದ್ದಿದ್ದು ದುಡ್ಡು ಕಿತ್ಕೊಂಡು ಹೋಗಿದ್ರು. 24 ಗಂಟೆಗಳೊಳಗೆ ನಾವು ಆ ಕೇಸ್ಗಳನ್ನ ಆ ಪ್ರಕರಣನ ಭೇದಿಸಿ ಇವತ್ತು ಅವ್ರಿಗೆ ಅವರ ಪ್ರಾಪರ್ಟಿ ನಾವು ಕೊಟ್ಟಿದ್ದೇವೆ. ವಲಯದಲ್ಲಿ 4 ಜಿಲ್ಲೆಗಳಲ್ಲಿ ನಾವು ವಿಕ್ಟಿಮ್ ಸೆಂಟ್ರಿಕ್ ಪೊಲೀಸಿಂಗ್ ಮಾಡಬೇಕು ಅನ್ನೋದು ನಮ್ಮ ಪ್ರಿಯಾರಿಟಿ. ಅಂದರೆ ನೊಂದವ್ರು ಏನಿದ್ದಾರೆ ಅವರಿಗೆ ಕಾನೂನು ರೀತಿ ನ್ಯಾಯ ಒದಗಿಸುವುದು ಪೊಲೀಸ್ ಇಲಾಖೆಯ ಒಂದು ಆದ್ಯ ಕರ್ತವ್ಯ ಆಗಿದೆ. ಎರಡನೇದು, ನಾವು ಜನಗಳ ಹತ್ರ ಬಹಳ ಹತ್ತಿರದಿಂದ ಕೆಲಸ ಮಾಡಬೇಕನ್ನೋದು ನಮ್ಮ ಆಶಯ. ಈಗ ಕಳೆದ 6 ತಿಂಗಳಿಂದ ನಾನು ಬಳ್ಳಾರಿ ವಲಯದ IGP ಆಗಿ ಚಾರ್ಜ್ ವಹಿಸ್ಕೊಂಡ ನಂತರ ಈಗಾಗಲೇ ನಾನು ಒಂದು 5-6 ಬಾರಿ ಕೇಸ್ಗಳನ್ನ ರಿವ್ಯೂ ಮಾಡಿ ಯಾವ ಕೇಸ್ಗಳು ಡಿಟೆಕ್ಟ್ ಆಗಲಿಕ್ಕೆ ಸಾಧ್ಯ ಇದೆ ಅಂತ ನಾವು ನೀಟಾಗಿ ಅಸೆಸ್ ಮಾಡಿಕೊಂಡು ಬಹಳ ವಿಶೇಷವಾದ ಪ್ರಯತ್ನಗಳನ್ನ ನಮ್ಮ ಏನು ಜಿಲ್ಲಾ ವರಿಷ್ಠಾಧಿಕಾರಿಗಳು, ಅಪರ ಪೊಲೀಸ್ ವರಿಷ್ಠಾಧಿಕಾರಿಗಳು, ನಮ್ಮ ಎಲ್ಲ DSPಗಳು, ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಸು ಮತ್ತು ಕ್ರೈಮ್ ಸಿಬ್ಬಂದಿ ಬಹಳ ಕಷ್ಟಪಟ್ಟು ಈ 6 ತಿಂಗಳು ಇದೊಂದು ಸ್ಪೆಷಲ್ ಡ್ರೈವ್ ಥರ ಮಾಡಿದ್ವಿ. ಈಗಾಗಲೇ ನಾನು 3 ಜಿಲ್ಲೆಯಲ್ಲಿ ಮುಗಿಸಿದ್ದೀನಿ ಪ್ರಾಪರ್ಟಿ ರಿಟರ್ನ್ ಪರೇಡ್. ಇದರಲ್ಲಿ ನೋಡಿ, ಒಂದು ಕಳ್ಳತನ ಆಗ್ಬಿಡ್ತು ಅಂದರೆ ಆ ಮನೆತನನೇ ಭಾಳ ನೊಂದುಬಿಡ್ತಾರೆ. ಎಸ್ಪೆಷಲಿ ಇವತ್ತಿನ ಈ ಚಿನ್ನದ ಧಾರಣೆ ತಾವು ನೋಡಿದ್ರೆ, ಯಾರೋ ಮಗಳು ಮದುವೆ ಮಾಡಬೇಕು ಅಂತ ಪಾಪ ಏನೋ ಒಂದು 100 ಗ್ರಾಮೋ 200 ಗ್ರಾಮೋ ಇಟ್ಕೊಂಡಿರ್ತಾರೆ. ಅದು ಕಳ್ಳತನ ಆಗ್ಬಿಡ್ತು ಅಂದರೆ ಬಹಳ ಕಷ್ಟ ಇದೆ ಅದನ್ನು ಅವ್ರು ಮತ್ತೆ ರಿಕೂಪ್ ಮಾಡೋದು. ಏನೋ ಪಾಪ ಮದುವೆಗಿದ್ವಿ ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಇವತ್ತು ಒಂದು 100 ಗ್ರಾಮು 200 ಗ್ರಾಮ್ ಹೋದ್ರೂ ಲಕ್ಷಗಟ್ಟಲೆ ಒಂದು 100 ಗ್ರಾಮ್ ಹೋಯ್ತು ಅಂದರೆ ಬಹಳ ತೊಂದರೆ ಇದೆ. ಸೊ ಹಾಗಾಗಿ ನಾವು ವಿಶೇಷವಾಗಿ ಅಪರಾಧ ಪತ್ತೆ ಬಗ್ಗೆ ಗಮನ ಕೊಟ್ಟು ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಿ ಹರೀಶ್, ಡಿವೈಎಸ್ಪಿ ಶಾಂತವೀರ್, ಡಿಎಸ್ಪಿ ದತ್ತಾತ್ರೇಯ, ಚಂದ್ರಶೇಖರ್, ಸಿಪಿಐ ಸಿಂಗಪ್ಪ, ಸಾಬಣ್ಣ ನಾಯಕ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆಯ ವಿಶೇಷ ಆಕರ್ಷಣೆಯಾಗಿ ಶ್ರೀ ಸಾಯಿಬಾಬಾರವರು ಧರಿಸಿದ್ದ ಪವಿತ್ರ ಕಫ್ನಿ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುವುದು. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಗ್ರಾಂ ಚಿನ್ನದ ನಾಣ್ಯ 22 ಕ್ಯಾರೆಟ್, ದ್ವಿತೀಯ ಬಹುಮಾನ 20 ಗ್ರಾಂ ಬೆಳ್ಳಿ ನಾಣ್ಯ ಹಾಗೂ ತೃತೀಯ ಬಹುಮಾನ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ ಸಂಸ್ಥಾಪಕ ಧರ್ಮಾಧಿಕಾರಿಗಳ ಮೊಬೈಲ್ ಸಂಖ್ಯೆ 9160000600 ಹಾಗೂ 7611993999 ಇವರಿಗೆ ಕರೆ ಮಾಡಬಹುದು. ಸ್ಥಳ ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ್ ಸ್ಟೇಷನ್ ರಸ್ತೆ, ರಾಯಚೂರು. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ಗುರು ಪೂರ್ಣಿಮೆಯ ಅಂಗವಾಗಿ ನಗರದ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಬುಧವಾರ ಭಕ್ತಿ ಭಾವದಿಂದ ಗುರು ಪೂರ್ಣಿಮಾ ಮಹೋತ್ಸವ ಆಚರಿಸಲಾಯಿತು. ಬೆಳಿಗ್ಗೆ 6 ಗಂಟೆಯಿಂದ ಶ್ರೀ ಸಾಯಿಬಾಬಾರಿಗೆ ವಿಶೇಷ ಪೂಜೆ, ಅಭಿಷೇಕ, ಪುಷ್ಪಾಭಿಷೇಕ ಹಾಗೂ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು. ಬಳಿಕ ಭಕ್ತರ ಸಮ್ಮುಖದಲ್ಲಿ ಮಧ್ಯಾಹ್ನ ಮಹಾಸಾಯಿ ಆರತಿ ನಡೆದಿದ್ದು, ಆರತಿ ವೇಳೆ ಧ್ಯಾನ ಮಂದಿರದಲ್ಲಿ ಭಕ್ತಿಯ ವಾತಾವರಣ ಮನೆ ಮಾಡಿತ್ತು. ನಂತರ ಸಾವಿರಾರು ಭಕ್ತರಿಗೆ ಮಹಾ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದ್ದು, ಭಕ್ತರು ಪ್ರಸಾದ ಸ್ವೀಕರಿಸಿದರು. ಕಾರ್ಯಕ್ರಮದ ಅಂಗವಾಗಿ ಸಂಗೀತೋತ್ಸವ, ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಆಧ್ಯಾತ್ಮಿಕ ಪ್ರವಚನಗಳು ನಡೆದವು. 2 ದಿನಗಳ ಕಾಲ ನಡೆಯುವ ಮಹೋತ್ಸವದಲ್ಲಿ ಭಕ್ತರಿಗೆ ಆಧ್ಯಾತ್ಮಿಕ ಅನುಭವ ಕಲ್ಪಿಸುವ ಉದ್ದೇಶದಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ.
ಈ ಬಾರಿಯ ಮಹೋತ್ಸವದ ವಿಶೇಷ ಆಕರ್ಷಣೆಯಾಗಿ ಶಿರಡಿಯಿಂದ ತರಲಾಗಿರುವ ಶ್ರೀ ಸಾಯಿಬಾಬಾ ಧರಿಸಿದ್ದ ಪವಿತ್ರ ಕಾಫ್ನಿಯ ಸಾರ್ವಜನಿಕ ದರ್ಶನಕ್ಕೂ ಅವಕಾಶ ಕಲ್ಪಿಸಲಾಗಿದೆ. 2 ದಿನಗಳ ಕಾಲ ಭಕ್ತರು ಈ ಪವಿತ್ರ ವಸ್ತ್ರದ ದರ್ಶನ ಪಡೆಯಬಹುದಾಗಿದೆ. ಇದೇ ಸಂದರ್ಭದಲ್ಲಿ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಉದ್ಯಮಿ ಅಭಿಲಾಷ್ ಚಾಕ್ಷಾ ಹಾಗೂ ಸಂತೋಷ್ ಪಾಟೀಲ್ ಅವರ ಸಹಯೋಗದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ನೀಡುವ ಯೋಜನೆಗೆ ಚಾಲನೆ ನೀಡಲಾಯಿತು. ಯೋಜನೆಯಡಿ ಪಿಯುಸಿಯಲ್ಲಿ 90.33% ಅಂಕ ಗಳಿಸಿದ ಲಿಂಗಸುಗೂರು ತಾಲೂಕಿನ ನರಸಿಂಹ ವಿಜಯಲಕ್ಷ್ಮಿ ದಂಪತಿಯ ಪುತ್ರಿ ಪ್ರಜ್ಞಾ ಅವರಿಗೆ ಲ್ಯಾಪ್ಟಾಪ್ ವಿತರಿಸಿ ಗೌರವಿಸಲಾಯಿತು. ಶ್ರೀ ಸಾಯಿ ಧ್ಯಾನ ಮಂದಿರ ಟ್ರಸ್ಟ್ ಸಂಸ್ಥಾಪಕ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ಮಾತನಾಡಿ, ಗುರುಪೂರ್ಣಿಮೆಯ ಗುರು ಪರಂಪರೆಯನ್ನು ಸ್ಮರಿಸುವ ಪವಿತ್ರ ಹಬ್ಬವಾಗಿದ್ದು, ಧಾರ್ಮಿಕ ಆಚರಣೆಗಳ ಜೊತೆಗೆ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ನಡೆಸುವುದು ಸಾಯಿಬಾಬಾರ ಸಂದೇಶವಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಮಹೋತ್ಸವವನ್ನು ಯಶಸ್ವಿಗೊಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಜಾತಿ ವರ್ಗ ಭೇದವಿಲ್ಲದೆ ಆರ್ಥಿಕವಾಗಿ ದುರ್ಬಲ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್, ಕಂಪ್ಯೂಟರ್, ಟ್ಯಾಬ್ಲೆಟ್, ಪಠ್ಯಪುಸ್ತಕ ಹಾಗೂ ಶಿಕ್ಷಣ ಶುಲ್ಕದ ನೆರವು ನೀಡಲಾಗುವುದು ಎಂದು ಹೇಳಿದರು. समर्पयामि श्री सच्चिदानंद सद्गुरु साईनाथ महाराज की जय। अन्नदान स्टार्ट ಮಾಡುತ್ತೆ अन्नदान ವಿಶೇಷ ಸೂಚನೆ ಆರ್ತಿ ಪಾಸ್ ಹೊರಗಡೆ ಡೊನೇಷನ್ ಕೌಂಟರ್ ಹತ್ರ ಇರುತ್ತೆ, ಬೇಕಾಗಿದ್ದವರು ಅಲ್ಲಿ ಹೋಗಿ ತಗೋಬೇಕು. ನಮ್ಮ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಅಭಿಲಾಷ್ ವರ್ಷ ಗುರುಪೂರ್ಣಿಮಾ ಶೈಕ್ಷಣಿಕ ಸಹಾಯ ಯೋಜನೆ ಈ ವರ್ಷದ 4ನೇ ವಿದ್ಯಾರ್ಥಿನಿ MBBS 90 ಮೇಲ್ಪಟ್ಟು ಪರ್ಸೆಂಟೇಜ್ ತಗೊಂಡಂತ ವಿದ್ಯಾರ್ಥಿನಿ ಪ್ರಜ್ಞಾ ಅವರಿಗೆ ಒಂದು ಲ್ಯಾಪ್ಟಾಪ್ ವಿತರಣೆ ಮಾಡ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ವತಿಯಿಂದ. ಅವರು ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ದಯಮಾಡಿ ಬರಬೇಕಾಗಿ ವಿನಂತಿ. ಮಾಧ್ಯಮ ಮಿತ್ರರು ಯಾರ್ಯಾರು ಬಂದಿದ್ದಾರೆ ವೇದಿಕೆ ಹತ್ರ ಬಂದು
ಅಜ್ಞಾನೇ ಶೂದ್ರ ಜ್ಞಾನೇ ಭವೇದು ವಿಜಯ ಅಂತ ನಾವು ತಾಯಿ ಗರ್ಭದಿಂದ ಬಂದಾಗ ಅಜ್ಞಾನಿಗಳಿಗೆ ಯಾವ ರೀತಿ ಒಂದೊಂದು ಹೆಜ್ಜೆ ಹೊಡಿತಾ ಇರ್ತಾವೆ ನಾವು ವಿದ್ಯಾವಂತರಾಗ್ತೀವೋ ಅದೇ ಆಗ್ತಾರೆ. ಈ ಸಾಂಸಾರಿಕ ಜಗತ್ತಿನಲ್ಲಿ ವಿದ್ಯಾವಂತರಾಗಬೇಕು. ನಮ್ಮ ಕಾಲ ಮೇಲೆ ನಾವು ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಎಂದು ನಮ್ಮ ಸಾಯಿ ಮಂದಿರ ಈ ಒಂದು ಕಾರ್ಯಕ್ರಮವನ್ನು ಪ್ರಸಾರಗೊಳಿಸಿದಂಥ ಎಲ್ಲ ಆತ್ಮೀಯರು ಧನ್ಯವಾದಗಳು. ಇಂದು ಗುರುಪೂರ್ಣಿಮಾ ಗುರುವಿಗೆ ನಾವು ನಮನ ಸಲ್ಲಿಸುವಂಥ ಶುಭ ದಿನ. ಅತ್ಯಂತ ಶಕ್ತಿ ಇರುವಂಥ ದಿನ ಅಂದರೆ ಗುರುಪೂರ್ಣಿಮಾ. ಗುರುವಿನ ಒಂದು ಆಶೀರ್ವಾದ ಪಡೆಯಲಿಕ್ಕೆ ಅವರ ದರ್ಶನ ಮಾತ್ರದಿಂದ ನಮ್ಮ ಎಲ್ಲ ಗೋಕರ್ಣಗಳು ನಾಶವಾಗುತ್ತದೆ. ಅಂತ ಒಂದು ಶುಭ ದಿನ. ಅದರಲ್ಲಿ ವಿಶೇಷವಾಗಿ ನಮ್ಮ ಓಂ ಸಾಯಿ ಧ್ಯಾನ ಮಂದಿರಕ್ಕೆ ಶಿರಡಿಯಿಂದ ಸಾಯಿ ಬಾಬಾರವರು ಇದ್ದಾಗ ಒಂದು ವಸ್ತ್ರ ಕೌಪೀನ ಅಂತಿದ್ರು. ಆ ವಸ್ತ್ರ ಮಾಲ್ಸಾಪತಿ ಅಂತೇಳಿ ಅವರ ಕೈಗೊಂಡಾಗ ನಮ್ಮ ಮಂದಿರಕ್ಕೆ ತೆಗೆದುಕೊಂಡಿದ್ದಾರೆ. ಸಾವಿರಾರು ಭಕ್ತಾದಿಗಳು ಈ ಒಂದು ಕೌಪೀನದ ದರ್ಶನ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಈಗ ನೀವು ನೋಡಬಹುದು ಅನ್ನ ಸಂತರ್ಪಣೆ ನಡೀತಾ ಇದೆ. ಒಂದು 10,000 ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡಿದ್ದೇವೆ. ಬೆಳಿಗ್ಗೆ 9ರಿಂದ ನಿರಂತರವಾಗಿ ಸಂಗೀತ ನೃತ್ಯೋತ್ಸವ ನಡೀತಾ ಇದೆ. ಸಂಜೆ ಪಲ್ಲಕ್ಕಿ ಸೇವೆ ಇಲ್ಲಿಂದ ಅಯ್ಯಪ್ಪ ಸ್ವಾಮಿಯವರಿಗೆ ವಿಜೃಂಭಣೆಯಿಂದ ಮೆರವಣಿಗೆಯಾಗಿದೆ. ಹಾಗಾಗಿ ಎಲ್ಲ ಸಹಸ್ರಾರು ಭಕ್ತಾದಿಗಳು ಬೆಳಿಗ್ಗೆ 5 ಗಂಟೆ 4-5 ಗಂಟೆಯಿಂದ ನಿರಂತರವಾಗಿ ಬರ್ತಾನೆ ಇದ್ದಾರೆ ಬಾಬಾ ದರ್ಶನಕ್ಕೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಿ. ಆ ಸದ್ಗುರು ಸಾಯಿನಾಥನ ಕೃಪಾಶೀರ್ವಾದ ಇಡೀ ಜಗತ್ತಿನ ಮೇಲೆ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಳೆ ಬೆಳೆ ಎಲ್ಲರಿಗೂ ಒಂದು ಶುಭಾಶೀರ್ವಾದ ಆಗಲಿ ಎಂದು ಪ್ರಾರ್ಥಿಸುತ್ತೇನೆ. ಶುಭವಾಗಿ. ಓಂ ಸಾಯಿ. 5 ಗಂಟೆಗೆ ಬಾಬರವರಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಸಾಯಿ ಸತ್ಯನಾರಾಯಣ ಪೂಜೆ, ನಂತರ ಸಂಗೀತ ಕಾರ್ಯಕ್ರಮ ಚಾಲನೆ. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ನನ್ನ ಆತ್ಮೀಯ ಸಹೋದರ ಅಮೆರಿಕನಲ್ಲಿದ್ದಾನೆ ಅಭಿಲಾಷ್ ಚಕ್ರ ಹಾಗೂ ನಮ್ಮ ಟ್ರಸ್ಟ್ನ ಸದಸ್ಯರಾದಂತಹ ನನ್ನ ಆತ್ಮೀಯ ಸಹೋದರ ಸಂತೋಷ್ ಪಾಟೀಲ್ ಮೂವರು ಸೇರಿ ಶೈಕ್ಷಣಿಕ ಸೇವಾ ಯೋಜನೆ ಎಂದು ಪ್ರಾರಂಭ ಮಾಡಿದ್ದೇವೆ. ಆ ಯೋಜನೆ ಅಡಿಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಯಾರು ಆರ್ಥಿಕವಾಗಿ ದುರ್ಬಲರಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ PUC ಸೆಕೆಂಡ್ ಇಯರ್ ಅಲ್ಲಿ 90% ಮೇಲೆ ಪಡೆದುಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಿ ಅದರಲ್ಲಿ ಒಂದು ವಿದ್ಯಾರ್ಥಿ ಹೆಂಗಸರು ವಿದ್ಯಾರ್ಥಿ ಪ್ರಜ್ಞೆ ಅವರನ್ನು ಆಯ್ಕೆ ಮಾಡಿ ಅವರಿಗೆ ಲ್ಯಾಪ್ಟಾಪ್ ಬೇಕಂತ ಕೇಳಿದಾಗ ಅವರಿಗೆ ಒಂದು ಲ್ಯಾಪ್ಟಾಪ್ ಅನ್ನು ಕೊಡಿಸಿದ್ದೇವೆ. ಈ ಒಂದು ಗುರುಪೂರ್ಣಿಮಾ ಪ್ರಯುಕ್ತ ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಲಿ, ಅವರು ನೀಟ್ ಪರೀಕ್ಷೆ ತಯಾರಾಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಡಾಕ್ಟರ್ ಆಗಿ ನಾವು ಅವರಿಂದ ಒಂದು ವಚನ ತಗೊಂಡಿದ್ದೇವೆ. ನಾವು ನೀವು ಮಾಡಿರುವಂತಹ ನಮ್ಮ ಟ್ರಸ್ಟ್ಗಳಿಗೆ ಮಾಡಿರುವಂತಹ ಸೇವೆ ನೀವು ಒಂದು ನಿಮ್ಮ ಕಾಲದಲ್ಲಿ ನಿಂತ ನಂತರ ನೀವು 3 ಜನಕ್ಕೆ ಸೇವೆ ಸಲ್ಲಿಸಬೇಕು. ಆ 3 ಜನ ಇನ್ನೂ 3 ಜನಕ್ಕೆ ಸಲ್ಲಿಸಬೇಕು. ಆ 3 ಜನರಲ್ಲಿ ನಿರಂತರವಾಗಿ ಎಲ್ಲರೂ ವಿದ್ಯಾವಂತರಾಗಿ ತಾವು ತಿಳ್ಕೊಬೇಕು ಅನ್ನೋ ಸಂಕಲ್ಪದಿಂದ ಈ ಒಂದು ಶೈಕ್ಷಣಿಕ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೇವೆ. ಎಲ್ಲರೂ ಒಳ್ಳೆಯದಾಗಿ. ಧನ್ಯವಾದ. ಈ ಸಂದರ್ಭದಲ್ಲಿ ಚಲನಚಿತ್ರ ನಟ ಡಿಂಗ್ರಿ ನರೇಶ್, ಉಮಾಕಾಂತ್ ಪಿಸ್ಸೆ, ಜಿ ಕೇಶವಮೂರ್ತಿ, ರವೀಂದ್ರ ನಾಯಕ, ಈರಣ್ಣ ರಾಯಣ್ಣ, ಸುಧಾಕರ್ ಅಸ್ಕಿಹಾಳ ಸೇರಿದಂತೆ ಅನೇಕರಿದ್ದರು. ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆ ಇನ್ನೆರಡು ದಿನ ಬಾಕಿ ಇದೆ. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ, ನಗರ ಕ್ಷೇತ್ರದಲ್ಲಿ ಮತಗಟ್ಟೆವಾರು ಗೈರು, ಸ್ಥಳಾಂತರ, ಮೃತರು ಹಾಗೂ 2 ಕಡೆ ಮತದಾರರ ಪಟ್ಟಿಯಲ್ಲಿರುವ ಹೆಸರುಗಳ ಪಟ್ಟಿ ಸಿದ್ಧಪಡಿಸಲಾಗಿದ್ದು, ರಾಜಕೀಯ ಪಕ್ಷಗಳು ಅಧಿಕೃತ ಮಾಹಿತಿ ಇದ್ದರೆ ಸಲ್ಲಿಸಬೇಕೆಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬೇಲ್ ಮಹೋಪಾತ್ರ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ತಿಳಿಸಿದರು.
ಅವರಿಂದು ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ಮತದಾರರ ಪಟ್ಟಿ ಕರಡು ಪಟ್ಟಿ ಸಿದ್ಧಪಡಿಸಲಾಗಿದೆ. ಬದಲಾವಣೆಗೆ ಇನ್ನೂ ಅವಕಾಶವಿದೆ. ಅಂತಿಮ ಪಟ್ಟಿ ಸಿದ್ಧಪಡಿಸುವುದರೊಳಗೆ ಆಕ್ಷೇಪಣೆಗಳಿದ್ದರೆ ಸಲ್ಲಿಸಬೇಕು. ಅಂತಿಮ ಪಟ್ಟಿ ಪೂರ್ಣಗೊಂಡ ನಂತರ ದೂರುಗಳು ನೀಡುವ ಬದಲು ಈಗಾಗಲೇ ಪರಿಶೀಲನೆ ನಡೆಸಿ ಬದಲಾವಣೆಗಳಿದ್ದರೆ ಮಾಹಿತಿ ಒದಗಿಸಬೇಕೆಂದರು. ಯಾವುದೇ ಆಕ್ಷೇಪಣೆಗಳಿದ್ದರೂ ಲಿಖಿತವಾಗಿ ದೂರುಗಳನ್ನು ಸಲ್ಲಿಸಿದ್ದಲ್ಲಿ ಬದಲಾವಣೆ ಸಾಧ್ಯವಿದೆ. ಎಲ್ಲಾ ರಾಜಕೀಯ ಪಕ್ಷಗಳ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕು. ಕೆಲ ಬಾರಿ ಸ್ಥಳಾಂತರಗೊಂಡವರು ಮೃತರ ಮಾಹಿತಿ ದೊರೆಯದೆ ಹೋಗಿರಬಹುದು. ಅಂತವುಗಳನ್ನು ಪತ್ತೆ ಮಾಡಿ ನೀಡಿದರೆ ಮರುಪರಿಶೀಲಿಸಿ ಅಧಿಕೃತ ಮತದಾರರ ಮತಗಟ್ಟೆವಾರು ಸಿದ್ಧಪಡಿಸಲು ಸಾಧ್ಯವಾಗುತ್ತದೆ ಎಂದರು. ಅಲ್ಲಿ ಎಲ್ಲ 79% ವರೆಗೆ ಆಗಿದೆ. ಉಳಿದು ಎಲ್ಲ ಅವರು ಮಹಾಜರು ರೆಡಿ ಮಾಡಿ ಮೀಟಿಂಗ್ ನಾಡಿದ್ದು ಕರೆಸಿದ್ದಾರೆ. ಡಿಸ್ಕಸ್ ಮಾಡಿ ಒಂದ್ಸತಿ ಒನ್ ಶಾರ್ಟ್ ಕ್ಲಿಯರ್ ಮಾಡಿ 3% ಮಾಡ್ತೀನಿ ಅಂತ ಪ್ಲಾನ್ ಮಾಡ್ತಿದ್ದಾರೆ. ಸೊ ಪ್ಲಾನಿಂಗ್ ಆಗಬೇಕು. ಅದು ನಮ್ಮ ನೋಡಲ್ ಅಧಿಕಾರಿ ಸೂಪರ್ವೈಸರ್ ಸೇರಿ ಪ್ಲಾನಿಂಗ್ ಮಾಡಬೇಕಂತೆ. ಅದನ್ನು ಮಾಡಿಸ್ತೀವಿ. ಶುಕ್ರವಾರ ಟ್ರೈ ಮಾಡಿ. ಶುಕ್ರವಾರ ಒಂದು ವೇಳೆ ಆಗದೆ 10% ಉಳಿದಿದ್ರೆ ಅದನ್ನ ಶನಿವಾರ ಭಾನುವಾರ ಮುಗಿಸ್ತೀವಿ. ಯಾಕಂದ್ರೆ ಎನಿವೇಸ್ ಭಾನುವಾರ ಶನಿವಾರ ಸ್ವಲ್ಪ ಜನರು ಕೂಡ ಸಿಗ್ಬಿಡ್ತಾರೆ ನಮಗೆ ಭಾಗದಲ್ಲಿ. ಓಕೆ, ಸೊ ಸಾಧ್ಯಷ್ಟು ನಾವು ಈ ಭಾನುವಾರ ಕೊನೆಗೆ ನಮಗೆ ಮುಗಿಸ್ಬೇಕು ಅಂತಾನೆ ಟಾರ್ಗೆಟ್ ಇಟ್ಟರೆ ಮಾತ್ರ ಆಗುತ್ತೆ. ಬಿಕಾಸ್ ನಮಗೆ ಖಂಡಿತವಾಗಿ ನಮಗೆ ಬಂದರೆ 4 to 5 ಡೇಸ್ ಬೇಕೇ ಬೇಕು. ಅದನ್ನ ಕಷ್ಟ ಜನರಲ್ ಕಮಿಷನರ್ ಎಲ್ಲರೂ ಮೇಲೆ ಇದ್ದಾರೆ. ಆ ಕಾರಣಕ್ಕೆ ಇದ್ದಾರೆ. ಯಾಕಂದ್ರೆ ಭಾರಿ ಸೂಕ್ಷ್ಮ ಕೆಲಸ ಇದೆ. ಯಾರು ಕೂಡ ತಪ್ಪಿ ಬಿಟ್ಟು ಹೋಗಬಾರ್ದು, ಯಾರು ಕೂಡ ತಪ್ಪಿ ಸೇರಬಾರ್ದು. ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದಾವೆಲ್ಲ ದಯವಿಟ್ಟು ತಮ್ಮ ಎಲ್ಲ ಬೇರೆಗಳಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಕೈ ಜೋಡಿಸ್ಲಿಕ್ಕೆ. ನಮ್ಮ ಹಂತದಲ್ಲಿ ಕೂಡ ಈ ಕಾಲೋನಿಗಳಿಗೆ ಕೂಡ ಒಂದು ಮೆಸೇಜ್ ಆಗಿದೆ. ಒಂದು 2-3% ಏನಾದ್ರು ಕೂಡ ಕೆಲವರು ಕಿರಿಕ್ ಮಾಡ್ತಾರೆ. ನಾವು ನೋಡಿದ್ರೆ ಈಗ ನಾವು ಮನೆಗೆ ನಾವು ಯಾಕೆ ಇದು ಕೊಡಬೇಕು, ನಿಮಗೆ ಲಾಸ್ಟ್ ಡೇ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಥರ ಮಾಡಿದ್ರೆ ನಮಗೆ ಸರಿಯಾಗಿ ಅದನ್ನು ಖಚಿತ ಮಾಡಿಕೊಂಡು ಕರೆಕ್ಟಾಗಿ ಸಮಾಧಾನ ಕೆಲಸ ಮಾಡಲಿಕ್ಕೆ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ತಮ್ಮೆಲ್ಲರೂ ಮೆಸೇಜ್ ಥ್ಯಾಂಕ್ ಯು. ಓಕೆ, ಬೂತು ಮಾಡೋದು. ಅದೇ ರೀತಿ ಲೆಸ್ ದ್ಯಾನ್ 300 ಜನ ಕೂಡ ಆ ಬೂತ್ನ ನಿಲ್ಲಿಸಲಿಕ್ಕೆ ಆಗಲ್ಲ, ಬೇರೆ ಕಡೆ ಸೇರ್ಪಡೆ ತಾವು ಈಗ ಎಷ್ಟು ಜನಸಂಖ್ಯೆ ಇದೆ ಅಂತ ನೋಡ್ಬೇಕು. 1000 ಇದ್ರೆ ಅದನ್ನು ಬೂತ್ ಮಾಡೋದು. ಒಂದು ಕಡೆ ಅಲ್ಲಿ ಒಂದು 200 ಜನರ ಇದ್ದರೆ ಬೂತ್ ಮಾಡಿ ಅಂತ ಆಗುತ್ತೆ. 1000 ಇದ್ರೆ ಡೆಫಿನೆಟ್ಲಿ ಮಾಡ್ಬೋದು. ಒಂದು ಪ್ರಪೋಸಲ್ ಕೊಡಿ. ಅದು ಕೂಡ ಒಂದು ಪದ್ಧತಿ ಇದೆ. ಈ ಡ್ರಾಫ್ಟ್ ಆದ ನಂತರ ಸೇರ್ಪಡೆ, ಡಿಲಿಷನ್, ಕರೆಕ್ಷನ್ ಎಲ್ಲ ಆಗುತ್ತೆ. ಆದ ನಂತರ ಇದು ಫೈನಲ್ ರೂಲ್ ಆಗುತ್ತಲ್ವಾ, ಆ ಫೈನಲ್ ವೋಟರ್ ಪಟ್ಟಿ ಪ್ರಕಾರ ನಾವು ಬೂತ್ನ ಶಿಫ್ಟ್ ಖಚಿತ ಮಾಡಬೇಕು. ಅಲ್ಲಿ ಕೂಡ ಪದ್ಧತಿ ಕೊಡಿ. ಹೊಸ ಬೂತ್ ಆಗಲಿ ಅಥವಾ ಬೂತ್ ಚೇಂಜ್ ಆಗಲಿ, ಶಿಫ್ಟಿಂಗ್ ಆಗಲಿ, ಅದಕ್ಕೆ ಹೇಗೆ ತಮ್ಮೆಲ್ಲ ಕಳಿಸ್ಬೇಕು. ಸೊ ಅಲ್ಲಿ ನಮ್ಮ ಅವರು ಹೋಗ್ತಾರೆ, ಅಲ್ಲಿ ಮಾದರಿ ಮಾಡ್ತಾರೆ, ನೋಡ್ತಾರೆ, ಎಲ್ಲ ಬೂತ್ ಮಾಡೋದಕ್ಕೆ ಸರಿ ಇದೆಯಾ ಇರೋ ಬಗ್ಗೆ ರೂಮ್ ಪ್ರಶ್ನೆ ಮಾಡ್ತಾರೆ. ಆದ ನಂತರ ತಮಗೆ ಇಲ್ಲಿ ಕಳಿಸಿ ಆ ಮಹಾಜನರೊಟ್ಟಿಗೆ ತಮ್ಮದು ಒಂದು ಒಪ್ಪಿಗೆ ತಗೊಂಡು ಚುನಾವಣೆ ಆಯ್ತು. ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡ ಮಹಮ್ಮದ್ ಶಾಲಂ, ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್, ಡಿಎಸ್ ಶರಣಬಸವ, ಬಿಜೆಪಿಯಿಂದ ಮೌನೇಶ್ ಜಗ್ಲಿ, ಶಾಂತಕುಮಾರ್, ಈರಣ್ಣ ಇದ್ದರು. ತಹಸೀಲ್ದಾರ್ ಸುರೇಶ್ ವರ್ಮಾ, ಉಪಾಯುಕ್ತ ಶರಣಪ್ಪ ಸತ್ಯಂಪೇಟೆ, ಸಂತೋಷ್ ರಾಣಿ, ಕೃಷ್ಣ ಶಾವಂತಗೇರಿ ಸೇರಿ ವಿವಿಧ ಇಲಾಖೆಯ ಅಧಿಕಾರಿಗಳಿದ್ದರು. ರಾಯಚೂರು ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷ ಮತದಾರರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಮತಗಟ್ಟೆ ಸಂಖ್ಯೆ 147ರಲ್ಲಿ ಮಂಗಳವಾರ ಪೇಟೆ ಬಿಎಲ್ಒ ಕೆ ಬಸವರಾಜ್ ಪ್ರತಿಶತ ಸಾಧನೆಗೈದು ಪೂರ್ಣಗೊಳಿಸಿದ್ದಕ್ಕೆ ಮಹಾನಗರ ಪಾಲಿಕೆ ಆಯುಕ್ತ ಜುಬೇರ್ ಮಹೋಪಾತ್ರ ಸನ್ಮಾನಿಸಿ ಗೌರವಿಸಿದರು. ಮತದಾರರ ಪಟ್ಟಿ ಗಣತಿ ನಮೂನೆಯನ್ನು ಸಲ್ಲಿಸಿ ಪರಿಶೀಲಿಸಿ ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅದ್ರ ಬಗ್ಗೆ ಹೇಳ್ಬೋದು ಸರ್. ನಮ್ಮ ಮತಗಟ್ಟೆ ಅಧಿಕಾರಿ 147 147 ಪಾರ್ಟ್ ನಂಬರ್ಸ್. ಅದರಲ್ಲಿ ಸುಮಾರು ಒಂದು 589 589 ವೋಟರ್ಸ್ ಇದರಲ್ಲಿ ಅವರು 100ಕ್ಕೆ 100 ಇವತ್ತು ಮ್ಯಾಪಿಂಗು ಮತ್ತು ಡಿಸಿಷನ್ ಕಾರ್ಯ ಮುಗಿಸಿದ್ದಾರೆ. ಅದರಲ್ಲಿ ಒಂದು 57 ಜನರು ಅಬ್ಸೆಂಟಿ ಮತ್ತು ಡೆಲ್ಟು ಡೂಪ್ಲಿಕೇಟ್ ಕೇಸ್ ಕೂಡ ಮಾರ್ಕ್ ಮಾಡಿ ಅದನ್ನು ಕೂಡ ಸರಿಪಡಿಸಿದ್ದಾರೆ. ಅದಕ್ಕೆ ನಮ್ಮ ಇಡೀ ಆಡಳಿತ ಪರವಾಗಿ ಬಸವರಾಜ್ ಅವರಿಗೆ ಶುಭಾಶಯಗಳು, ಅಭಿನಂದನೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುರೇಶ್ ವರ್ಮಾ, ಪಾಲಿಕೆ ಅಧಿಕಾರಿಗಳಾದ ಶರಣಪ್ಪ ಸತ್ಯಂಪೇಟೆ, ಕೃಷ್ಣ ಶಾವಂತಗೆರ ಸೇರಿ ಇತರೆ ಅಧಿಕಾರಿಗಳಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿವಿಧ ಅಪರಾಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡ 4 ಕೋಟಿ ವಸ್ತುಗಳು ಮಾಲೀಕರಿಗೆ ಹಸ್ತಾಂತರ, ಜನರ ಪ್ರಶಂಸೆ.
ಎಸ್ಐಆರ್ ಶೇಕಡ 70ಕ್ಕಿಂತ ಕಡಿಮೆ ಸಾಧನೆ ಮಾಡಿದ ನೋಡೆಲ್ ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರ ಸೂಚನೆ. ಕಳ್ಳತನ ಪ್ರಕರಣಗಳ ಪತ್ತೆಗೆ ಹೊಸ ತಂತ್ರಜ್ಞಾನ ಬಳಕೆ ನಿಯಂತ್ರಿಸಲು ಎಚ್ಚರಿಕೆ ಐಜಿ ಹರ್ಷ. ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಗುರುಪೂರ್ಣಿಮೆ ಮಹೋತ್ಸವ. ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಬಾಲಕಿಗೆ ಲ್ಯಾಪ್ಟಾಪ್ ವಿತರಣೆ. ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಭೆ. ಕರಡು ಮತದಾರರ ಪಟ್ಟಿಯ ಸ್ಥಳಾಂತರ, ಮೃತರ ಕುರಿತು ಲಿಖಿತ ಮಾಹಿತಿ ನೀಡಲು ಸೂಚನೆ. ಮತ್ತು ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪೂರ್ಣಗೊಳಿಸಿದ ಮಂಗಳವಾರ ಪೇಟೆ ಬಿಎಲ್ಒ ಬಸವರಾಜರಿಗೆ ಸನ್ಮಾನ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.